ಮೊದಲನೇ ನಾವು ಈ ಥರ ಕೊಲೆ ಪ್ರಕರಣಗಳು ನಮ್ಮ ಸುತ್ತಮುತ್ತ ಆಗ್ತಿದ್ರೆ ನಮಗೆ ಈ ಥರ ಕೊಲೆ ಪ್ರಕರಣಗಳು ನಮ್ಮ ಸುತ್ತಮುತ್ತ ಆಗ್ತಿದ್ರೆ ನಮ್ಗೆ ಶಾಲಾ ಕಾಲೇಜ್ಗಳಿಗೆ ಹೋಗ್ಲಕ್ಕೆ ಭಯ ಆಗ್ತದ. ಇದೇ ರೀತಿ ಈ ಹೆಣ್ಮಕ್ಳ ಮೇಲೆ ಇದೇ ರೀತಿ ಕೊಲೆ ಪ್ರಕರಣಗಳು ನಡೀತಾ ಇದ್ರೆ ಪಾಲಕರು ಭೀ ಭಯ ಪಡ್ತಾರೆ. ಹೆಣ್ಣು ಮಕ್ಕಳಿಗೆ ಶಾಲೆಗೆ ಕಳಿಸ್ಲಕ್ಕಾಗಲಿ ಈ ಥರ ಕ್ಷೇತ್ರಗಳಿಗೆ ಪಾಲ್ಗೊಳ್ಳಕ್ಕಾಗಲಿ ತಂದೆ ತಾಯಿ ಸುಮ್ಮನೆ ಆದಷ್ಟು ಭಯ ಪಡ್ತಾರೆ. ಮತ್ತು ಇದರ್ಲಿಂತ ಹೆಣ್ಮಕ್ಳು ಶಿಕ್ಷಣಲಿಂತನೂ ವಂಚಿತರಾಗೋ ಸಾಧ್ಯತೆನೂ ಇರ್ತದೆ. ಮತ್ತು ಅವ್ರಿಗೆ ಯಾರು ಕೊಲೆ ಪ್ರಕರಣದಲ್ಲಿ ಭಾಗವಹಿಸ್ಯಾರ ಅವ್ರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು. ಕಠಿಣವಾದ ಶಿಕ್ಷೆ ಎಲ್ಲರಿಗೆ ಕಾಣೋ ರೀತಿಯೇ ಆಗಬೇಕು. ಇನ್ನು ಈ ರೀತಿ ಕೊಲೆ ಆಗೋ ಆಗದೇ ಇರೋ ಥರ ಕಾನೂನು ಕ್ರಮ ವಹಿಸ್ಬೇಕು. ಪ್ರತಿಯೊಬ್ಬರು ಎದುರುಗಡೆ ಆಗುರ ಮುಂದೆ ಅವ್ರಿಗೆ ಇದೇ ತಪ್ಪು ಮಾಡ್ಲಕ್ಕ ಭಯ ಆಗಬೇಕು. ಆ ರೀತಿ ಒಂದು ಶಿಕ್ಷೆ ಕೊಡಬೇಕು. ಕಾನೂನು ಜನರಿಗೆ ಎದುರೇ ಶಿಕ್ಷೆ ಕೊಡಬೇಕು. ಅವಾಗೇ ಅವ್ರಿಗೆ ಅನಿಸ್ತದಕ್ಕೆ ಮುಂದೆ ನಾವು ಈ ತಪ್ಪು ಮಾಡಬಾರ್ದು ಅಂತ ಹೇಳಿ ಯಾವುದೇ ನಾವು ಕಣ್ಣಿಗೆ ಕಾಣಲೇ ರೀತಿ ಕಾನೂನು ಕ್ರಮ ವಹಿಸಿರ ಯಾವುದೇ ಪರಿಹಾರ ಅದಕ್ಕೆ ಮುಂದೆ ಸಿಗಲ್ಲ. ಏನೇ ಒಂದು ಪ್ರಕರಣದ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಬೇಕಾದ್ರೂ ಭೀ ಎಲ್ಲ ಜನರ ಎದುರೇ ಕ್ರಮ ಕೈಗೊಳ್ಬೇಕಂತ ನನ್ನ ಮನವಿ.